ಜನಾಂಗದ ದೇಶದ ಇತಿಹಾಸ ಮತ್ತು ಸಂಸ್ಕೃತಿ ತಿಳಿಯಬೇಕೆಂದರೆ ಶಾಸನಗಳು ಅತಿ ಮುಖ್ಯವಾಗಿರುತ್ತವೆ. ಹಾಗೆಯೇ ಶಿಲ್ಪಕಲೆಯೂ ಕೂಡ. ಈ ಶಿಲ್ಪಕಲೆಗೆ ಬಹುದೊಡ್ಡ ಇತಿಹಾಸವಿದೆ. ಇಂತಹ ಶಿಲ್ಪಕಲೆಯಲ್ಲಿ ಬಹುದೊಡ್ಡ ಹೆಸರು ಶಿಲ್ಪಿ ಶ್ರೀ ಮರಿಸ್ವಾಮಿಯವರದ್ದು. ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಗಾಯಿಸಾದ ಪದ ಸಾಡ ಧರಿಸದ ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಕಲೆಯನ್ನು ಶಿಲೆಯಲ್ಲೇ ಅರಳಿಸಿದ ಉಳಿಯಿಂದ ನೀಡಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಹೊಗಡುವುದೋ ಕುಣಿಯುವುದೋ ಎನ್ನುತ್ತ ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಹಾಡಿವೆ. ಹೌದು, ಶಿಲೆಗಳು ಸಂಗೀತ ಹಾಡುತ್ತವೆ, ಮಾತನಾಡುತ್ತವೆ, ಇತಿಹಾಸವನ್ನು ಸಾರುತ್ತವೆ, ಗತವೈಭವಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತವೆ. ನಿನ್ನೆಗಳನ್ನು ಇಂದಿಗೆ ತಿಳಿಸಿ ನಾಳೆಗಳಿಗೆ ನಾಂದಿ ಹಾಡುತ್ತವೆ. ಭಾರತದಲ್ಲಿ ಶಿಲ್ಪಕಲೆಗೆ ಪ್ರಮುಖ ಸ್ಥಾನ. ಶಿಲ್ಪಕಲಾ ವೈಭವವನ್ನು ಭಾರತ ಭೂಮಿಯ ಪ್ರತಿ ಪ್ರದೇಶದಲ್ಲೂ ನಾವು ಕಾಣಬಹುದಾಗಿದೆ. ಭಾರತ ಭೂಮಿ ಶಿಲ್ಪಕಲಾ ವೈಭವಕ್ಕೆ ದೊಡ್ಡ ತೊಟ್ಟಿಲಾಗಿದೆ. ಗುಡಿ ಗೋಪುರಗಳು, ಅತ್ಯಂತ ಸೂಕ್ಷ್ಮವಾದ ಕುಸುರಿ ಕೆತ್ತನೆಗಳು, ಶಿಖರಗಳು, ಶಿಲಾಬಾಲಿಕೆಯರು, ಹೀಗೆ ಆ ಕಲೆಗಾರಿಕೆ ನೋಡುಗನ ಕಣ್ತುಂಬುತ್ತವೆ, ಇತಿಹಾಸವನ್ನು ಸಾರುತ್ತವೆ. ಇಂತಹ ಶಿಲ್ಪಕಲೆಗೆ 100 ವರ್ಷಗಳ ದೊಡ್ಡ ಇತಿಹಾಸವಿದೆ. ಪೂರ್ವಾಪರ ಅಂದರೆ ಸಿಂಧೂ ಕಣಿವೆಯಲ್ಲಿಂತನೂ ಬಂದಿರೋದು ಇದಕ್ಕೆ ಇತಿಹಾಸ. ಮತ್ತು ಶಿಲ್ಪಕಲೆ ಇಲ್ಲದೆ ಭಾರತ ಇಲ್ಲ. ವೇದ ಉಪನಿಷತ್ತು ಕಾಲದಲ್ಲಿಂದನೂ ಇದಕ್ಕೆ ಮಹತ್ವ ಆದ. ವೇದ ಉಪನಿಷತ್ತೂ ಈ ಶಿಲ್ಪಕಲೆಗೆ ಮಹತ್ವ ಕೊಟ್ಟದ. ಇದರ ಉತ್ಪತ್ತಿ ಇಲ್ಲಾರದೆ ಬೇರೆ ಭಾರತದೊಳಗೆ ಯಾವ ಕಲೆಯೂ ಉಳಿದೇ ಇಲ್ಲ. ಮಾನವನ ಉಗಮದ ಸಮಯದಿಂದಲೇ ಈ ಕಲೆ ಅರಳಿ ನಿಂತಿದೆ. ಸುಂದರವಾದ ಕಲ್ಲು ಕುಸುರಿಯ ಶಿಲ್ಪಕಲೆ ಕರ್ನಾಟಕದಲ್ಲೂ ಅದ್ಭುತವಾಗಿ ಅರಳಿ ನಿಂತಿದೆ. ನಮ್ಮ ಪ್ರಸಿದ್ಧ ದೇವಾಲಯಗಳು ಇದಕ್ಕೆ ಸಾಕ್ಷಿಯಾಗಿವೆ. ಇಂತಹ ಶಿಲ್ಪಕಲೆಗೆ ಕರ್ನಾಟಕದ ಕಲಾವಿದರ ಕೊಡುಗೆ ಅಪಾರ. ರಾಜ್ಯದಲ್ಲಿ ವಿಗ್ರಹ ಕೆತ್ತನೆಯಲ್ಲಿ ಪಳಗಿರುವಂಥ ಅನೇಕ ಪ್ರಮುಖ ಶಿಲ್ಪಿಗಳಿದ್ದಾರೆ. ಅಂತಹವರ ಸಾಲಿನಲ್ಲಿ ಮುಖ್ಯವಾಗಿ ಕೇಳಿಬರುವ ಹೆಸರು ಶಿಲ್ಪಿ ಮರಿಸ್ವಾಮಿ ಅವರದ್ದು. ನಾನು ಸಾತ್ನೂರಿನಲ್ಲಿ 1944ರಲ್ಲಿ ಜನಿಸಿದೆ. ನನ್ನ ತಂದೆ ಹೆಸರು ವೆಂಕಟಯ್ಯ ಅಂತ, ನನ್ನ ತಾಯಿ ಹೆಸರು ಕೆಂಪಮ್ಮ ಅಂತ. ನಾನು ತುಂಬ ಬಡತನದ ರೇಖೆಯಲ್ಲಿ ಜನಿಸಿದಂಥವನು. ನನಗೆ ಈ 7ನೇ ಕ್ಲಾಸ್ವರೆಗೆ ನನ್ನ ವಿದ್ಯಾಭ್ಯಾಸ ಮುಗೀತು. ಮೈಸೂರಿನ ಜಯಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಯ ಶಿಲ್ಪಕಲಾ ವಿಭಾಗದಲ್ಲಿ 5 ವರ್ಷಗಳ ಕಾಲ ಅಧ್ಯಯನ ಮಾಡಿದರು. ತಮ್ಮ ಹುಟ್ಟೂರಿನಿಂದ ಬಂದು ಕಳೆದ 35 ವರ್ಷಗಳಿಂದ ನೆಲಮಂಗಲದಲ್ಲಿ ನೆಲೆಸಿದ್ದಾರೆ ಮರಿಸ್ವಾಮಿಯವರು.
ಮರಿಸ್ವಾಮಿ ಅದ್ಭುತ ಶಿಲ್ಪಕಲಾವಿದರು. ಹುಟ್ಟಿದ್ದು ಬಡತನದಲ್ಲಿ, ದಲಿತ ಸಮುದಾಯದಲ್ಲಿ. ಆದರೆ ಇವರ ಕಲಿಕೆಗಾಗಲಿ ಕಲಾ ನೈಪುಣ್ಯಕ್ಕಾಗಲಿ ಬಡತನ ಬರಲೇ ಇಲ್ಲ. ಇಲ್ಲಿಯವರೆಗೂ ಸುಮಾರು 150ಕ್ಕೂ ಹೆಚ್ಚು ದೇವರ ವಿಗ್ರಹಗಳನ್ನು ಕೆತ್ತಿದ್ದಾರೆ ಮರಿಸ್ವಾಮಿಯವರು. ಒಂದಕ್ಕಿಂತ ಒಂದು ಸುಂದರ, ವಿಗ್ರಹಗಳು ಮನಮೋಹಕ. ಕಲ್ಲೊಂದನ್ನು ಮೂರ್ತಿಯನ್ನಾಗಿ ಕೆತ್ತಬೇಕಾದರೆ ಮೊದಲು ಮನೆ ಮಂದಿಯೆಲ್ಲ ಸೇರಿ ಭಕ್ತಿ ಭಾವದಿಂದ ಶಿಲೆಗೆ ಪೂಜೆ ಮಾಡುತ್ತಾರೆ. ನಂತರ ಮರಿಸ್ವಾಮಿಯವರು ಆ ಕಲ್ಲಿನ ಮೇಲೆ ಆ ಮೂರ್ತಿಯ ಆಕಾರವನ್ನು ಬಿಡಿಸಿಕೊಂಡು ಕೆತ್ತನೆಯ ಕೆಲಸವನ್ನು ಆರಂಭಿಸುತ್ತಾರೆ. ಹೀಗೆ ಆರಂಭವಾಗುವ ಕೆತ್ತನೆಯ ಕೆಲಸ ಒಂದು ಸುಂದರ ಮೂರ್ತಿಯ ರೂಪ ಪಡೆಯುವವರೆಗೆ ಮರಿಸ್ವಾಮಿ ಅವರ ಕೈಗಳಿಗೆ ವಿಶ್ರಾಂತಿಯೇ ಇಲ್ಲ. ಚಿಕ್ಕ ಚಿಕ್ಕ ಮೂರ್ತಿಗಳು, ದೊಡ್ಡದು, ಬೃಹದಾಕಾರದ್ದು ಎಲ್ಲವೂ ಮರಿಸ್ವಾಮಿ ಅವರ ಪಳಗಿದ ಕೈಗಳಲ್ಲಿ ಸ್ಪಷ್ಟ ಸುಂದರ ರೂಪ ಪಡೆಯುತ್ತವೆ. ಮೂರ್ತಿ ಕೆತ್ತುವಾಗ ಶಿಲ್ಪಿಯ ಮನಸ್ಸು ಮತ್ತು ಕೈಗಳು ಅವರ ಹಿಡಿತದಲ್ಲಿರಬೇಕು. ಮೂರ್ತಿ ಕೆತ್ತನೆಯ ಕೊನೆಯ ಹಂತಕ್ಕೆ ಬಂದಾಗಲಂತೂ ಸೂಕ್ಷ್ಮಗಾರಿಕೆ ಮೇರು ಮಟ್ಟವನ್ನು ತಲುಪುತ್ತದೆ. ಹೀಗೆ ಅತ್ಯಂತ ಏಕಾಗ್ರತೆಯಿಂದ ಕೆತ್ತುತ್ತಾ ಆ ಮೂರ್ತಿಗೊಂದು ಅಂತಿಮ ಸ್ವರೂಪ ನೀಡಬೇಕು. ಇಂಥ ಕಾರ್ಯದಲ್ಲಿ ಪಳಗಿದ ಕೈ ಮರಿಸ್ವಾಮಿಯವರು. ಶಿಲ್ಪಿಯಲ್ಲಿ ಏಕಾಗ್ರತೆ ಬೇಕು. ಏಕಾಗ್ರತೆ ಅಂದರೆ ತಪಸ್ಸಿಂದ ಮೂಲ ಅದು. ಮತ್ತು ಏಕಾಗ್ರತೆ ಇಲ್ಲದ ಮೂರ್ತಿ ಆಗಂಗಿಲ್ಲ. ಮತ್ತಿನ್ನು ರೂಪ, ಲಕ್ಷಣ, ಸೌಮ್ಯ, ಸೌಂದರ್ಯ ಮತ್ತು ಕೋಮಲತೆ ಇವೇನವಲ್ಲ, ತನ್ನಲ್ಲಿ ತಾನು ಏಕಾಗ್ರತೆ ಪಡೆದವಾಗ ಮಾತ್ರ ಅದು ಆ ಲಕ್ಷಣಗಳು ಆ ಕಲ್ಲಿನಲ್ಲಿ ಮೂಡಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಚಿತ್ತ ಚಂಚಲ ಆದರೆ ಮಾತ್ರ ಅವು ಸಾಧ್ಯ ಆಗೋದಿಲ್ಲ. ಮರಿಸ್ವಾಮಿಯವರು ಕೆತ್ತಿರುವ ಹಲವಾರು ವಿಗ್ರಹಗಳು ಇಂದು ರಾಜ್ಯದಾದ್ಯಂತ ಕಾಣಬರುತ್ತವೆ. ದೇಗುಲಗಳಲ್ಲಿ ಪೂಜಾ ಸ್ಥಾನವನ್ನು ಅಲಂಕರಿಸಿವೆ. ಶ್ರೀಯುತರು ಉಪೇಕ್ಷಿತ ವರ್ಗದವರು ಆಗಿದ್ದರೂ ಕೂಡ ಕಲೆಯನ್ನು, ಆ ಮೂರ್ತಿಗಳನ್ನು ಕೆತ್ತಿ ಸುಂದರವಾದ ಆ ಶಿಲ್ಪಗಳು ಇವತ್ತು ದೇವತಾ ವಿಗ್ರಹಗಳಾಗಿವೆ. ಉಪೇಕ್ಷಿತ ವರ್ಗದ ಒಬ್ಬ ವ್ಯಕ್ತಿ ಕೆತ್ತಿದಂತಹ ಈ ಶಿಲ್ಪ ಮೇಲ್ವರ್ಗದವರ ಒಂದು ಆರಾಧನೆಯ ಮೂರ್ತಿ ಆಗಿದೆ. ಅದೊಂದು ವಿಶೇಷ. ಈ ಮೂರ್ತಿಯನ್ನೊಮ್ಮೆ ನೋಡಿ, ಸಾಕ್ಷಾತ್ ಆ ತಾಯಿಯೇ ಎದುರು ಕುಳಿತಿರುವಂತಿದೆ. ಆ ನೇತ್ರಗಳು, ಆ ನಾಸಿಕ, 4 ಕೈಗಳು, ಒಂದರಲ್ಲಿ ತ್ರಿಶೂಲ, ಇನ್ನೊಂದರಲ್ಲಿ ಖಡ್ಗ, ಜೊತೆಗೆ 7 ಹೆಡೆಯ ಸರ್ಪ. ಹೀಗೆ ಆ ಮೂರ್ತಿಯನ್ನು ತದೇಕ ಚಿತ್ತದಿಂದ ಗಮನಿಸಿದರೆ ಆ ದೇವಿಯೇ ಪೂಜೆಗಾಗಿ ಇಲ್ಲಿಗೆ ಬಂದು ಮೈ ಮರೆತು ಕೂತಿದ್ದಾಳೇನೋ ಎನ್ನುವ ಭಾವ ನೋಡುಗನಲ್ಲಿ ಮೂಡುತ್ತದೆ. ಹೀಗೆ ಸುಂದರವಾದ ಕೆತ್ತನೆಯನ್ನು ಸಾಧ್ಯ ಮಾಡಿಕೊಟ್ಟಿದ್ದಾರೆ ಮರಿಸ್ವಾಮಿಯವರು. ಮೂರ್ತಿ ಕೆತ್ತಿ ತಯಾರಿಸಿದ ನಂತರವೂ ಅದಕ್ಕೆ ಹಳ್ಳಿಗರೆಲ್ಲ ಬಂದು ಪೂಜನೀಯ ಭಾವನೆಯಿಂದ ಪೂಜೆ ಮಾಡಿ ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗುತ್ತಾರೆ.
ಇದು ಕೂಡ ಶಿಲ್ಪಿ ಮರಿಸ್ವಾಮಿ ಅವರ ಶಿಲ್ಪಕಲಾ ಪ್ರತಿಭೆಗೆ ಸಾಕ್ಷಿ ನಾನೇ ಎಂದು ಹೇಳುವಂತಿದೆ. ಕೇವಲ 30,000 ರೂಪಾಯಿಗಳಿಗೆ ಇಂತಹ ಅದ್ಭುತವಾದ ಮೂರ್ತಿಯನ್ನು ತಯಾರಿಸಿಕೊಟ್ಟಿದ್ದಾರೆ ಮರಿಸ್ವಾಮಿಯವರು. ಈ ಮೂರ್ತಿನ ಸುಮಾರು 10-12 ವರ್ಷಗಳ ಹಿಂದೆ ನಾನು ಇದನ್ನು ಶ್ರಮಪಟ್ಟು ಕೆಲಸ ಮಾಡಿದೆ. ಇದರ ಬೆಲೆ ಬರೀ 30,000 ರೂಪಾಯಿ ಅವತ್ತು. ಆದರೂ ನನಗೆ ದುಡ್ಡಿನ ಮೇಲೆ ಆಸೆ ಇರಲಿಲ್ಲ. ಈ ವಿಗ್ರಹದಿಂದ ನನಗೆ ಕೀರ್ತಿ ಬರಬೇಕು ಅನ್ನುವಂಥ ಮನಸ್ಸಿನ ಇಟ್ಕೊಂಡು ನನಗೆಲ್ಲ ಕಲೆ ಮೇಲೆ ತುಂಬ ಆಸಕ್ತಿ ಇದ್ದಿದ್ದರಿಂದ ನಾನು ಮೇಲಂಬರಬೇಕು, ನಾನು ಚೆನ್ನಾಗಿ ಕೆಲಸಗಾರ ಅನ್ಸ್ಕೋಬೇಕು ಅನ್ನುವಂಥ 2 ಕುತೂಹಲದಿಂದ ನಾನು ಈ ವಿಗ್ರಹನ 1 ವರ್ಷ ಟೈಮ್ ತಗೊಂಡು ಮಾಡಿಕೊಟ್ಟೆ. ಇವರು ಕಲ್ಲಿನಲ್ಲಿ ಕೆತ್ತಿದ ಮೂರ್ತಿಗೆ ನಂತರ ಕಪ್ಪು ಬಣ್ಣವನ್ನು ಬಳಿಯುತ್ತಾರೆ. ಇದರಿಂದ ಇಡೀ ವಿಗ್ರಹಕ್ಕೆ ಲಕ್ಷಣ ಬರುತ್ತದೆ, ಒಂದು ಸ್ಪಷ್ಟ ರೂಪ ದಕ್ಕುತ್ತದೆ, ಅದರ ಅಂದ ಚಂದಗಳು ಹೆಚ್ಚಾಗುತ್ತವೆ. ಶಿಲ್ಪಿ ಮರಿಸ್ವಾಮಿಯವರು ಹೆಚ್ಚು ಓದಿದವರಲ್ಲ, ಆದರೆ ಕಲೆಗೆ ಬೆಲೆ ಕೊಟ್ಟವರು. ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿದ್ದಾರೆ. ಅವರು 2 ಗಂಡು ಮಕ್ಕಳಿದ್ದಾರೆ ಮತ್ತು 2 ಹೆಣ್ಮಕ್ಳಿದ್ದಾರೆ. ಗಂಡು ಮಕ್ಕಳು ಒಬ್ಬರು LLB ಮಾಡಿದ್ದಾರೆ, ಇನ್ನೊಬ್ಬರು BA ಮಾಡಿದ್ದಾರೆ. ಅವರ ಮಗಳು ಡಿಗ್ರಿ ಮಾಡಿದ್ದಾರೆ, ಇನ್ನೊಬ್ಬರು ಅವರು ಸಹ ಡಿಗ್ರಿ ಓದಿಸಿದ್ದಾರೆ. ತಮ್ಮ ಮಕ್ಕಳಿಗೆ ಬಡತನದ ರುಚಿ ಯಾವುದು ತೋರಿಸಿಲ್ಲ. ಇವರು ತಮ್ಮ ಜೀವನವನ್ನೇ ಶಿಲ್ಪಕಲೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ಪುತ್ರನೊಬ್ಬ ತಂದೆಯ ಜೊತೆಯಲ್ಲಿಯೇ ಕೆತ್ತನೆಯ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಮರಿಸ್ವಾಮಿಯವರ ಶಿಲ್ಪಕಲಾ ಸಾಧನೆಯನ್ನು ಗಮನಿಸಿ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿವೆ. ಕರ್ನಾಟಕ ಸರ್ಕಾರವು 2006ನೇ ಇಸ್ವಿಯಲ್ಲಿ ಮರಿಸ್ವಾಮಿ ಅವರಿಗೆ ಶಿಲ್ಪಕಲಾ ಅಕಾಡೆಮಿಯ ಗೌರವ ಪ್ರಶಸ್ತಿಯನ್ನು ನೀಡಿದೆ. ಶಿಲ್ಪಿ ಮರಿಸ್ವಾಮಿ ಅವರು 2005ನೇ ಇಸ್ವಿಯಲ್ಲಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಸದಸ್ಯರಾಗಿ 2011ನೇ ಸಾಲಿನ ಜಕಣಾಚಾರಿ ಪ್ರಶಸ್ತಿ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯ ನೆಲಮಂಗಲದಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಶಿಲ್ಪಕಲೆ ಮತ್ತು ಶಿಲ್ಪಿಗಳು ನಾಡಿನ ಕಲಾ ಸಿರಿವಂತಿಕೆಗೆ ಸಾಕ್ಷಿ. ಶಿಲ್ಪಿಗಳು, ಶಿಲ್ಪಕಲಾ ವೈಭವ, ಇವುಗಳ ಇತಿಹಾಸ ಸದಾ ಈ ಮಣ್ಣಿನಲ್ಲಿ ಶಾಶ್ವತವಾಗಿರಬೇಕು ಎಂಬ ಮಹತ್ತರವಾದ ಆಸೆಯಿಂದ ಎಲ್ಲವನ್ನೂ ದಾಖಲಿಸಬೇಕು ಅನ್ನುವ ಉದ್ದೇಶದಿಂದ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷರಾದ ಶಿಲ್ಪಿ ಶ್ರೀ ಮಹಾದೇವಪ್ಪ ಅವರು ಅತ್ಯಂತ ಮುತುವರ್ಜಿ ವಹಿಸಿ ಇಂತಹ ಕಲಾವಿದರ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿ ಮಾಡುತ್ತಿದ್ದಾರೆ. 2013-14ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿಶೇಷ ಘಟಕದ ಅಡಿಯಲ್ಲಿ ಈ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಲಾಗುತ್ತಿದೆ. ಇದು ನಿಜಕ್ಕೂ ಅತ್ಯಂತ ಸ್ತುತ್ಯ ಕಾರ್ಯ.